ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಪ್ರತಿದಿನದ 10 ನಿಮಿಷ ಧ್ಯಾನ ಅಥವಾ ವಾರದಲ್ಲಿ 3 ಅಥವಾ 5 ದಿವಸ 10 ನಿಮಿಷ ಧ್ಯಾನದಿಂದ ಲಭ್ಯವಾಗ್ತಕ್ಕಂಥ ಅನುಕೂಲಗಳು ಏನೇನು, ಒಂದು ವೇಳೆ ಈ ರೀತಿಯಾದಂಥ 10 ನಿಮಿಷ ಧ್ಯಾನದಿಂದ ಅನಾನುಕೂಲಗಳೇನಾದರೂ ಇದೆಯಾ, ಅಂದರೆ ತೊಂದರೆಗಳೇನಾದರೂ ಇದೆಯಾ, ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಎಷ್ಟೋ ಜನರಿಗೆ ಧ್ಯಾನಾಭ್ಯಾಸವನ್ನು ಮಾಡಲು ಸಮಯ ಸಾಕಾಗೋದಿಲ್ಲ, ಅಥವಾ ಆ ಒಂದು ಧ್ಯಾನ ಮಾಡ್ತಕ್ಕಂಥ ಅವಕಾಶಗಳೇ ಲಭ್ಯ ಆಗೋದಿಲ್ಲ. ಧ್ಯಾನ ಮಾಡಲು ಆಸಕ್ತಿ ಇದ್ದರೂ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದಂಥ ಹಲವಾರು ಕಾರಣಗಳಿರ್ತಾವೆ. ಆ ಒಂದು ಕಾರಣಗಳ ಮಧ್ಯೆ ಈ 10 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ಅನುಕೂಲಗಳೆಷ್ಟು ಮತ್ತು ಸಮಸ್ಯೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಯಂತ್ರ, ಮಂತ್ರ, ತಂತ್ರದ ಬಗ್ಗೆ, ಧ್ಯಾನ, ಯೋಗ, ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಅದರಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ, ವಾಸ್ತುದೋಷಕ್ಕೆ ಸಂಬಂಧಪಟ್ಟಂತೆ, ಜಾತಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ, ಜಾತಕ ಸಮಸ್ಯೆಗಳು ಏನಾದ್ರು ಇದ್ದಂತಹ ಪಕ್ಷದಲ್ಲಿ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಹಸ್ತ ಪರಿಶೀಲನೆ ಮಾಡಿಸ್ಬೋದು, ಹಸ್ತ ಸಾಮುದ್ರಿಕ ಶಾಸ್ತ್ರದ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಮತ್ತು ನಿಮ್ಮ ಜಾತಕ ಕೂಡ ಪರಿಶೀಲನೆಯನ್ನು ಮಾಡಿಸ್ಬೋದು. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆ ನಿವಾರಣೆಗೆ ಯಂತ್ರರಚನೆ ಮತ್ತು ಅನುಕೂಲಕ್ಕಾಗಿ ಯಂತ್ರರಚನೆ ಕೂಡ ಮಾಡಿಸ್ಬೋದು. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಪ್ರತಿದಿನದ 10 ನಿಮಿಷದ ಧ್ಯಾನಾಭ್ಯಾಸದಿಂದ ಏನೆಲ್ಲ ಲಭ್ಯ ಆಗುತ್ತೆ. ವಿಶೇಷವಾಗಿ 10 ನಿಮಿಷ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಕ್ರೋಧ ಕಡಿಮೆ ಆಗುತ್ತೆ. ಎರಡನೇದಾಗಿ ದೇಹದಲ್ಲಿ ಬೊಜ್ಜು ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಸಾತ್ವಿಕ ಆಹಾರವನ್ನು ಮತ್ತು ಜೀರ್ಣ ಆಗ್ತಕ್ಕಂಥ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಕಡ್ಡಾಯ. ಎಷ್ಟೆಷ್ಟೋ ಈ ಒಂದು ಬೇಕ್ರಿ ಫುಡ್ಗಳನ್ನು ತಿನ್ನೋದು, ಜೀರ್ಣ ಆಗದಿರ್ತಕ್ಕಂಥ ಮೈದದ ಐಟಮ್ಗಳನ್ನು ತಿನ್ನೋದು. ನಾನು 10 ನಿಮಿಷ ಧ್ಯಾನ ಮಾಡಿದೆ, ಇವರು ವೀಡಿಯೋದಲ್ಲಿ ಹೇಳಿದ್ರು ನಾನು ದಪ್ಪ ಆಗ್ತಾನೇ ಇದ್ದೀನಿ, ಸಣ್ಣ ಇಲ್ಲ, ಈ ರೀತಿಯಾಗಿ ನೀವು ಹೇಳ್ಬೋದು. ಆಹಾರದಲ್ಲೂ ಕೂಡ ಸಾತ್ವಿಕ ಆಹಾರ ಮತ್ತು ಕ್ಷಿಪ್ರವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರಗಳನ್ನು ಸೇವನೆಯನ್ನು ಮಾಡಬೇಕು. 10 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ಬೊಜ್ಜು ಬರೋದಿಲ್ಲ. 10 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ನಿದ್ರಾಹೀನತೆ ಎಂಬತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಅಂದರೆ ನಿದ್ರೆ ಬರ್ತಕ್ಕಂಥದ್ದು ಆಗುತ್ತೆ. ಹಾಗೆ 10 ನಿಮಿಷದ ಧ್ಯಾನದಿಂದ ಹೊಟ್ಟೆ ಸರಿಯಾದ ರೀತಿಯಾಗಿ ಹೊಟ್ಟೆ ಹಸಿವು ಬರ್ತಕ್ಕಂಥದ್ದಾಗುತ್ತೆ. ಎಷ್ಟೋ ಜನಕ್ಕೆ ಹಸಿವು ಬರೋದೇ ಇಲ್ಲ. ವಾಕ್ ಮಾಡಬೇಕು ಅಥವಾ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಓಡಾಡಬೇಕು, ಈ ರೀತಿ ಇದ್ದಂಥ ಪಕ್ಷದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ಸೆಲ್ಸ್ಗಳು ಕಡಿಮೆ ಆಗ್ತವೆ, ಅಂದರೆ ಜೀರ್ಣ ಆಗ್ತಕ್ಕಂಥದ್ದಾಗುತ್ತೆ. ಆಗ ಆಹಾರ ಸ್ವಲ್ಪ ಸೇರುತ್ತೆ. 10 ನಿಮಿಷ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಜೀರ್ಣಕ್ರಿಯೆ ಕೂಡ ಹೆಚ್ಚಾಗುತ್ತೆ. ಆ ಜೀರ್ಣಕ್ರಿಯೆ ಹೆಚ್ಚಾದಂಥ ಸಂದರ್ಭದಲ್ಲಿ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅನುಕೂಲಕರವಾಗಿರುತ್ತೆ, ಅಂದರೆ ಹೊಟ್ಟೆ ಹಸಿವು ಬರುತ್ತೆ. ನಂತರದಲ್ಲಿ 10 ನಿಮಿಷ ಧ್ಯಾನವನ್ನು ನೀವು ಮಾಡ್ತಕ್ಕಂಥ ಕಾರಣದಿಂದ ಮಿದುಳಿನಲ್ಲಿ ಸಕಾರಾತ್ಮಕ ಸಂಕಲ್ಪಗಳ ಆಗಮನ ಆಗುತ್ತೆ. ಧ್ಯಾನವನ್ನು ಮಾಡೋದ್ರಿಂದ 10 ನಿಮಿಷ ಧ್ಯಾನವನ್ನು ಪ್ರತಿದಿನ ಸಕಾರಾತ್ಮಕ ಸಂಕಲ್ಪಗಳ ಆಗಮನ ಆಗುತ್ತೆ. ಹೇಗೆ? ನೀವು ಪ್ರತಿದಿನ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಮಿದುಳಿನ ತರಂಗಗಳು ಪಾಸಿಟಿವ್ ಎನರ್ಜಿಯಿಂದ ಕೂಡ ಇರುತ್ತೆ, ಅವರ ಕ್ಲೀನ್ ಆಗ್ತಾ ಹೋಗುತ್ತೆ. ಆಗೇನಾಗುತ್ತೆ, ಮಿದುಳಿನ ಈ ಸೆಲ್ಸ್ಗಳೇನಿರ್ತಾವೆ, ಈ ಮಿದುಳಿನ ರಂಧ್ರಗಳು, ಬೆವರು ಬರುತ್ತಲ್ವ ನಿಮ್ಮ ಕೂದಲಲ್ಲಿ, ಈಗ ಬಿಸಿಲಲ್ಲಿ ನಿಂತಿರಿ ಅಥವಾ ಸೆಕೆ ಆಗಲಿ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ತಲೆ ಕೂದಲು ಇರ್ತಕ್ಕಂಥ ರಂಧ್ರಗಳಿಂದ ಬೆವರು ಬರುತ್ತೆ. ಆ ರಂಧ್ರಗಳಿರ್ತಾವಲ್ವ ಅದು ಕ್ಲೀನ್ ಆಗುತ್ತೆ. ಕ್ಲೀನ್ ಆದ ಸಂದರ್ಭದಲ್ಲಿ ಏನು, ಈ ತಲೆ ಕೂದಲು ಬೇರೆ ಬೇರೆ ಲೋಕಗಳಿಗೆ ಸಂಬಂಧಪಟ್ಟಂತೆ ಆ್ಯಂಟೆನಾ ಇದ್ದಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ವಿಷಯಗಳನ್ನು ಗ್ರಹಿಸ್ತಕ್ಕಂಥದ್ದು, ಸಕಾರಾತ್ಮಕ ವಿಷಯಗಳನ್ನು ಗ್ರಹಿಸ್ತಕ್ಕಂಥದ್ದು ಹೆಚ್ಚಾಗತ್ತೆ ಮತ್ತು ಜ್ಞಾನದ ಅರಿವು ಹೆಚ್ಚಾಗ್ತಕ್ಕಂಥದ್ದು. ಸಕಾರಾತ್ಮಕ ಕಾರ್ಯಗಳತ್ತ ಮನಸ್ಸು ಬರ್ತಕ್ಕಂಥದ್ದು, ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸಕಾರಾತ್ಮಕ ಕಾರ್ಯಗಳಲ್ಲಿ ಅಭಿರುಚಿ ಹೊಂದತಕ್ಕಂಥದ್ದು, ಇಂಥ ಆಚರಣೆಗಳು ಧ್ಯಾನ ಮಾಡ್ತಕ್ಕಂತಹ ಮನುಷ್ಯರಲ್ಲಿ ಹೆಚ್ಚಾಗತ್ತೆ. ನಂತರದಲ್ಲಿ 10 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ಸಮಸ್ಯೆಗಳು ಕಡಿತಗೊಳ್ಳುತ್ತವೆ. ಅಂದರೆ ಒಬ್ಬ ಮನುಷ್ಯ, ನಾನು ಮೊದಲೇ ಹೇಳಿದೆ, ಕ್ರೋಧ ಕಡಿಮೆ ಆಗುತ್ತೆ. ಎಲ್ಲ ಸಮಸ್ಯೆಗೂ ಒಂದು ರೀತಿಯಾಗಿ ಜಗಳಕ್ಕೆ ಕಾರಣ ಕ್ರೋಧ. ಈ ಕ್ರೋಧದಿಂದ ಮನೆಯವ್ರ ಜೊತೆ ಆಗಿರ್ಬೋದು, ಪರಿಚಯದವ್ರ ಜೊತೆ, ಸ್ನೇಹಿತರದವ್ರ ಜೊತೆ, ಅಪರಿಚಿತರ ಜೊತೆ ಆಗಿರ್ಬೋದು, ಸಮಾಜ ಜೊತೆ ಯಾರ ಜೊತೆನಾದರೂ ಆಗಿರ್ಬೋದು, ಅಥವಾ ಕೋಪ ಬಂದು ಯಾವುದಾದ್ರು ಪ್ರಾಣಿ ಪಕ್ಷಿಗೇನೆ ಹೊಡಿಬೋದು.
ಕ್ರೋಧ ಸಮಸ್ಯೆ ಅಥವಾ ಜಗಳಕ್ಕೆ ಕಾರಣ ಇರುತ್ತೆ. ಆದರೆ ಇಲ್ಲಿ 10 ನಿಮಿಷ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ಬೇಡದ ಜಗಳಗಳಾಗಿರ್ಬೋದು, ಬೇಡದ ಸಮಸ್ಯೆಗಳು ದೂರ ಆಗ್ತವೆ. ಮನುಷ್ಯ ವಿವೇಚನೆಯನ್ನು ಬೆಳೆಸ್ಕೊಳ್ತಾನೆ. ಮನುಷ್ಯನಿಗೆ ತಾಳ್ಮೆ ಎಂಬತಕ್ಕಂಥದ್ದು ಲಭ್ಯ ಆಗತ್ತೆ. ಸರಿ ಮತ್ತು ತಪ್ಪನ್ನು ಗ್ರಹಿಸ್ತಕ್ಕಂಥದ್ದು, ವಿಷಯಗಳಲ್ಲಿ ಸರಿ ಯಾವುದು ಅಥವಾ ತಪ್ಪು ಯಾವುದು ಎಂಬ ತಿಳುವಳಿಕೆ ಬರ್ತಕ್ಕಂಥದ್ದಾಗತ್ತೆ. ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ಕಾರಣದಿಂದ ಸಕಾರಾತ್ಮಕ ಆಲೋಚನೆ, ನಿರ್ಧಾರದಲ್ಲಿ ಪರಿಪಕ್ವತೆ, ಆಹಾರದಲ್ಲಿ ಸಂಯಮತೆ ಕೂಡ ಬರುತ್ತೆ. ಯಾವುದು ಆಹಾರ ತಿನ್ನಬೇಕು ಅಂತ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಆಹಾರ ಬಲ್ಲವನಿಗೆ ರೋಗವಿಲ್ಲ. ಯಾರು ಆಹಾರವನ್ನು ತಿಳ್ಕೊಂಡಿರ್ತಾರೆ ಅವರಿಗೆ ರೋಗ ಬರೋದಿಲ್ಲ. ವಾತ, ಪಿತ್ತ, ಕಫ ಇದನ್ನು ಸಮಾನಾಂತರದಲ್ಲಿ ಇಟ್ಕೋತಾರೆ. ಹಾಗೆ ಯಾರಿಗೆ ಮಾತು ಚೆನ್ನಾಗಿ ಆಡ್ಲಿಕ್ಕೆ ಬರುತ್ತೆ, ಮಾತು ಚೆನ್ನಾಗಿ ಆಡೋರು ಮೆಣಸಿಕಾಯಿ ಕೂಡ ಮಾರ್ಬಿಡ್ತಾರೆ. ಶ್ರೀಕೃಷ್ಣ ಹೇಳ್ತಾರೆ, ತುಪ್ಪದಂಗೆ ಮಾತಾಡ್ತಕ್ಕಂಥವ್ರು ಮೆಣಸಿಕಾಯಿನೂ ಮಾರ್ಬರ್ತಾರೆ, ಖಾರದಂಗೆ ಮಾತಾಡೋರು ಜೇನುತುಪ್ಪ ಕೂಡ ಮಾರ್ಲಿಕ್ಕಾಗೋದಿಲ್ಲ ಅಂತ. ಹಾಗಾಗಿ ಮಾತನ್ನು ಆಡ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೆ ಜಗಳ ಇಲ್ಲ. ಮಾತನಾಡೋದು ಗೊತ್ತಿದ್ದರೆ ಅವ್ರಿಗೆ ಜಗಳ ಇಲ್ಲ ಅಂತಾರೆ. ಹಾಗೆ ಈ ಧ್ಯಾನವನ್ನು ಮಾಡೋದ್ರಿಂದ ಮಾತು ಕೂಡ ಸಕಾರಾತ್ಮಕವಾಗಿ ಮಾತನಾಡಲು ಸಹಕಾರ್ಯ ಆಗುತ್ತೆ, ಆ ಬೆಳವಣಿಗೆ ಉಂಟಾಗುತ್ತೆ. ವಾಕ್ಚಾತುರ್ಯ ಎಂಬತಕ್ಕಂಥದ್ದೇನಿದೆ ಅದು ಹೆಚ್ಚಾಗುತ್ತೆ. ಜ್ಞಾನದ ಕಡೆ ಒಲವು ಮತ್ತು ಜ್ಞಾನದ ಸಮೃದ್ಧಿ ಆಗ್ತಕ್ಕಂಥದ್ದು. ಸಕಾರಾತ್ಮಕ, ಒಟ್ಟಾರೆಯಾಗಿ ಸಕಾರಾತ್ಮಕ ಸರ್ವಾಂಗೀಣ ಬೆಳವಣಿಗೆ ಆಗ್ತಕ್ಕಂಥದ್ದು ಈ 10 ದಿನದ ಧ್ಯಾನಾಭ್ಯಾಸದಿಂದನೂ ಕೂಡ ಪ್ರತಿದಿನ ಸಾಧ್ಯ ಆಯಿತು. ಇಲ್ಲ ನಾವು ವಾರದಲ್ಲಿ 3 ದಿನ ಧ್ಯಾನವನ್ನು ಮಾಡ್ತೇವೆ. ಅದು ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಸಕಾರಾತ್ಮಕ ಆಗೋದು ಮತ್ತು ನಕಾರಾತ್ಮಕಕ್ಕೆ ಇಳಿಯೋದು, ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು, ಸಕಾರಾತ್ಮಕತೆ ಹೆಚ್ಚಾಗೋದು ಮತ್ತು ಅದೇ ಲೈನಿಗೆ ಬಂದು ನಿಲ್ಲೋದು. ಈ ರೀತಿಯಾಗಿ ಪ್ರತಿದಿನದ ಅಭ್ಯಾಸ ಅನುಕೂಲಕರ. ಮಧ್ಯದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಮನುಷ್ಯ ಒಂದು ಸಾರಿ ಕ್ರೋಧಕ್ಕೊಳಗೋಗ್ತಾನೆ, ಇನ್ನೊಂದು ಸಾರಿ ಶಾಂತವಾಗಿರ್ತಾನೆ. ಈ ರೀತಿಯಾಗಿ ತದ್ವಿರುದ್ಧ ಪರಿಣಾಮಗಳನ್ನು ಕೂಡ ನಾವು ಮಧ್ಯದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಕಾಣ್ತೇವೆ. ಇದೇನು ಅನುಕೂಲ ಅದ ಬಗ್ಗೆ ಆಯಿತು. ಅನನುಕೂಲಗಳೇನು ಹಾಗಾದರೆ ಗಮನಿಸಿ. ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಕಾರಾತ್ಮಕ ವೀವ್ಸ್ ಹೆಚ್ಚಾದಂಥ ಸಂದರ್ಭದಲ್ಲಿ ಅಭಾಮಂಡಲ ಔರ ಕ್ಲೀನ್ ಆಗ್ತಕ್ಕಂಥದ್ದು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಕೂಡ ಪರಿವರ್ತನೆ ಆಗುತ್ತೆ. ಸ್ಥೂಲ ಶರೀರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಆದರೆ ನೋಡಿ, ಚೆನ್ನಾಗಿರ್ತಕ್ಕಂಥ ಹಣ್ಣುಗಳಿಗೆ ಕೀಟಾಣುಗಳು ಹತ್ಲಿಕ್ಕೆ ಹೋಗೋದು ಜಾಸ್ತಿ. ಒಂದು ಸಾರಿ ಅದಕ್ಕೆ ಕೀಟಾಣು ಹತ್ತಿದ ನಂತರ ಅದಕ್ಕೆ ಹಲವು ಕೀಟಾಣುಗಳು ಹತ್ಕೊಬಿಡ್ತಾ. ಹಾಗೆ ಧ್ಯಾನಾಭ್ಯಾಸವನ್ನು ಮಾಡಿದಂಥ ಜನ ಶುಚಿತ್ವದ ಕಡೆ ಗಮನ, ಶುಚಿತ್ವ ಪರಿಸರದಲ್ಲಿ ಇರ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಇಲ್ಲಿದ್ದರೆ ರೋಗ ರುಜಿನಗಳಿಗೆ ತುತ್ತಾಗೋದು, ಸಮಸ್ಯೆಗಳಿಗೆ ತುತ್ತಾಗೋದು ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತೆ. ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕಾರಣದಿಂದ ಅನಾನುಕೂಲಗಳ ಬಗ್ಗೆ ಹೇಳಬೇಕಂದ್ರೆ, ಮಿದುಳಿನಲ್ಲಿ ಸಕಾರಾತ್ಮಕ ವಿಷಯಗಳು ಮತ್ತು ಸಕಾರಾತ್ಮಕ ಜನಗಳ ಸಂಪರ್ಕವೇ ಇರಬೇಕು. ನಕಾರಾತ್ಮಕ ಜನಗಳ ಸಂಪರ್ಕ, ನಕಾರಾತ್ಮಕ ಜನಗಳ ಮಾತುಕತೆ ಇದ್ದರೆ ಮಿದುಳಿಗೆ ಬಾಧೆ ಆಗ್ತಕ್ಕಂಥದ್ದು. ಬುದ್ಧಿಯಲ್ಲಿ ಕ್ಷಿಪ್ರಗತಿಯಲ್ಲಿ, ಸಾಮಾನ್ಯ ಜನರಿಗಿಂತ ಕ್ಷಿಪ್ರಗತಿಯಲ್ಲಿ ನೋವಾಗ್ತಕ್ಕಂಥದ್ದು ಉಂಟಾಗುತ್ತೆ. ನೋವಾಗೋದೇಂದ್ರೂ ವಿಷಯಗಳು ಬೇಗ ಕಲುಷಿತ ಆಗ್ತವೆ, ಮಲಿನ ಆಗ್ತವೆ, ತಪ್ಪು ನಿರ್ಧಾರಗಳು ಬರ್ತಕ್ಕಂಥದ್ದು, ತಪ್ಪು ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥವರಿಗೆ ಬೇಗ ಲಭ್ಯ ಆಗುತ್ತೆ. ಹೀಗೆ ಒಳಿತು ನಿರ್ಮಾಣ ಆಗುತ್ತೆ, ಹಾಗೆ ಕೆಡುಕು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ. ಧ್ಯಾನಾಭ್ಯಾಸವನ್ನು ಮಧ್ಯಂತರದಲ್ಲಿ ಬಿಡೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಏಕೆಂದರೆ ಕುಂಡಲಿನಿ ಶಕ್ತಿ ಕೂಡ ಜಾಗೃತಿ ಆಗ್ತದೆ. ಸೂಕ್ಷ್ಮ ಶರೀರದ ಚಕ್ರ ಜಾಗೃತಿ ಕೂಡ ಆಗ್ತಾ ಇರುತ್ತೆ. ಹಾಗೆ ಕಾರಣ ಶರೀರದಲ್ಲೂ ಕೂಡ ಒಂದು ಸಕಾರಾತ್ಮಕ ಪರಿಸರ ಎಂಬತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಅಲ್ಲಿ ಸೂಕ್ಷ್ಮ ಲೋಕದ ವಿಷಯಗಳ ಒಂದು ದಾಳಿ ಆಗ್ತಕ್ಕಂಥದ್ದಾಗುತ್ತೆ. ಅದರಿಂದಾಗಿ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಎಷ್ಟು ಪಾಸಿಟಿವಿಟಿ ಇದೆಯೋ ಅದನ್ನು ಉಳಿಸಿಕೊಳ್ತಕ್ಕಂಥ ಸಕಾರಾತ್ಮಕ ಆಚರಣೆಯನ್ನು ಮಾಡದೇ ಇದ್ದರೆ ಕಾರಣ ಶರೀರಕ್ಕೂ ಕೂಡ ಬಾಧೆ ಆಗ್ತಕ್ಕಂಥದ್ದಿದೆ. ಕಾರಣ ಶರೀರ ಆ ಮನುಷ್ಯನ ಸೂಕ್ಷ್ಮ ಶರೀರದ ಶಕ್ತಿಗನುಸಾರವಾಗಿ ವಿಸ್ತೀರ್ಣತೆಯನ್ನು ಹೊಂದಿರುತ್ತೆ. ಅದರಿಂದಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಸಕಾರಾತ್ಮಕತೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಂದರೆ ಶುದ್ಧ ಗಾಳಿ, ಶುದ್ಧ ಬೆಳಕು, ಶುದ್ಧ ಪರಿಸರ, ಇಂತಹ ವಾತಾವರಣದಲ್ಲಿ ನೆಲೆಸ್ತಕ್ಕಂಥದ್ರಿಂದ 2 ಪಟ್ಟು ಅನುಕೂಲ ಇದೆ. ಅದೇ ಕಲುಷಿತ ಗಾಳಿ, ಕಲುಷಿತ ಬೆಳಕು, ಕಲುಷಿತ ವಾತಾವರಣ, ಕಲುಷಿತ ಜನರ ಆಚಾರ ವಿಚಾರಗಳೊಂದಿಗೆ ಇದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಬೇಗ ಕ್ಷಿಪ್ರಗತಿಯಲ್ಲಿ ಬುದ್ಧಿ ವಿಚಲಿತ ಆಗ್ತಕ್ಕಂಥ ಸಾಧ್ಯತೆಗಳಿದೆ.
ಹೀಗೆ 10 ನಿಮಿಷ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಅನುಕೂಲ ಮತ್ತು ನಾವು ಅನಾನುಕೂಲ ಎರಡನ್ನು ಕೂಡ ಕಾಣ್ಬೋದು ಅಂತ ಹೇಳ್ತಾ, ಅನುಕೂಲವನ್ನೇ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಪಡೆಯಿರಿ, ಅದರದ್ದೇ ಆದಂತಹ ಸಕಾರಾತ್ಮಕ ಆಚರಣೆಗಳನ್ನು ಅನುಸರಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೊಂದು ಟಾಪಿಕ್ನೊಂದಿಗೆ ಭೇಟಿಯಾಗೋಣ.